ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಪ್ಯಾರಾಸೈಟ್ ದ ಗ್ರೇ ಅನ್ನೋ ಸೌತ್ ಕೊರಿಯನ್ ಹಾರರ್ ಸೀರೀಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸೀರೀಸ್ ನ ಪ್ಯಾರಾಸೈಟ್ ಅನ್ನೋ ಜಾಪನೀಸ್ ಮ್ಯಾಂಗಾ ಸೀರೀಸ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಮೊದಲು ಜಪಾನ್ ಅಲ್ಲಿ 2 ಮೂವಿ ಕೂಡ ಬಂದಿತ್ತು. ಈಗ ಸೌತ್ ಕೊರಿಯಾಲಿ ಟಿವಿ ಸೀರೀಸ್ ಮಾಡಿದ್ದಾರೆ. ಒಟ್ಟು 6 ಎಪಿಸೋಡ್ಸ್ ಇದೆ. ಈ ವಿಡಿಯೋಲಿ 2 ಎಪಿಸೋಡ್ ನ ನೋಡೋಣ. ನೆಕ್ಸ್ಟ್ ಎಪಿಸೋಡ್ಸ್ ಕೂಡ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಸ್ನೇಹಿತರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಮೊದಲನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಮನುಷ್ಯರ ಕಾರಣದಿಂದ ಭೂಮಿಯ ಅವಸ್ಥೆ ಯಾವ ರೀತಿ ಇದೆ, ಪ್ರಾಣಿ ಪಕ್ಷಿಗಳೆಲ್ಲ ಪೊಲ್ಯೂಷನ್ ಇಂದ ಹೇಗೆ ಸಾಯ್ತಿದಾವೆ, ಮತ್ತೆ ಜನಸಂಖ್ಯೆ ಕಡಿಮೆ ಆದ್ರೆ ಕಾಡು ಗಿಡ ಮರ ಎಲ್ಲ ಉಳಿಬಹುದು ಮತ್ತೆ ಪರಿಸರ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ ಅಂತ ತೋರಿಸ್ತಾರೆ. ನೆಕ್ಸ್ಟ್ ನಲ್ಲಿ ಆಕಾಶದಿಂದ ಯಾವುದೋ ರೀತಿಯ ಪ್ಯಾರಾಸೈಟ್ ಗಳು ಭೂಮಿಗೆ ಬರ್ತಾ ಇದ್ದಾವೆ. ಈ ಪ್ಯಾರಾಸೈಟ್ ಗಳು ಬದುಕೋದಕ್ಕೆ ಬೇರೆ ಜೀವಿಯ ದೇಹ ಬೇಕು. ಆ ದೇಹದ ಪೌಷ್ಟಿಕಾಂಶವನ್ನ ಪಡ್ಕೊಂಡು ಈ ಪ್ಯಾರಾಸೈಟ್ ಗಳು ದೇಹದ ಒಳಗೇನೆ ಬೆಳೀತವೆ. ಸೊ ಈ ಪ್ಯಾರಾಸೈಟ್ಸ್ ಈಗ ಒಂದು ಸ್ಟೇಡಿಯಂ ಹತ್ರ ಬಂದು ಬೀಳ್ತಾ ಇದ್ದಾವೆ. ಇಲ್ಲಿ ಮ್ಯೂಸಿಕ್ ಕಾನ್ಸರ್ಟ್ ನಡೀತಾ ಇದೆ. ಈ ಕಾನ್ಸರ್ಟ್ ನಡೀತಾ ಇರೋ ಜಾಗದಲ್ಲಿ ಒಬ್ಬ ವ್ಯಕ್ತಿ ಕುಡಿದು ಮಲಗಿದ್ದಾಗ ಈ ಎರೆಹುಳು ತರ ಇರೋ ಒಂದು ಪ್ಯಾರಾಸೈಟ್ ಇದ್ದಕ್ಕಿದ್ದಂಗೆ ಅವನ ಕಿವಿಯ ಒಳಗೆ ಹೋಗುತ್ತೆ. ಈ ವ್ಯಕ್ತಿ ಕಿರ್ಚಾಡ್ಕೊಂಡು ಎದ್ದು ಮಲಗಿದ್ದವನು ಈಗ ಪ್ರಜ್ಞೆ ತಪ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಎಚ್ಚರಿಕೆ ಆಗುತ್ತೆ. ದೆವ್ವ ಮೆಟ್ಕೊಂಡಿರೋ ತರ ನಡ್ಕೊಂಡು ಕಾನ್ಸರ್ಟ್ ಅಲ್ಲಿರೋ ಜನರ ನಡುವೆ ಬಂದಾಗ ಇವನ ತಲೆ ಓಪನ್ ಆಗಿ ಒಂದು ವಿಚಿತ್ರವಾದ ಏಲಿಯನ್ ಜೀವಿಯಾಗಿ ಬದಲಾಗ್ತಾನೆ. ತಲೆಯ ಒಳಗಿಂದ ಟೆಂಟಕಲ್ಸ್ ಎಲ್ಲ ಹೊರಗೆ ಬಂದಿದೆ. ಮತ್ತೆ ಈ ಟೆಂಟಕಲ್ಸ್ ವೆಪನ್ ನ ರೂಪದಲ್ಲಿ ಇದಾವೆ. ನೋಡ್ತಿದ್ದಂಗೆ ಅವನು ಈ ಕಾನ್ಸರ್ಟ್ ಅಲ್ಲಿರೋ ಜನರನ್ನೆಲ್ಲ ಕೊಲ್ತಾ ಬರ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಸುಯಿನ್ ಅನ್ನೋ ಹುಡುಗಿ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿರೋದನ್ನ ತೋರಿಸ್ತಾರೆ. ಒಬ್ಬ ಕಸ್ಟಮರ್ ಮಾಂಸ ತಗೊಂಡು ಅದರ ಮೇಲೆ ಪ್ರೈಸ್ ಟ್ಯಾಗ್ ಹಾಕ್ಸಿಲ್ಲ. ಆ ಟ್ಯಾಗ್ ಹಾಕಿಸ್ಕೊಂಡ್ ಬನ್ನಿ ಅಂತ ಸುಯಿನ್ ಹೇಳಿದ್ರೆ ನನ್ಗೆ ಆರ್ಡರ್ ಮಾಡ್ತೀಯಾ ಅಂತ ಈ ವ್ಯಕ್ತಿ ಜಗಳ ಮಾಡೋಕೆ ಶುರು ಮಾಡ್ತಾನೆ. ನಿನ್ನ ಸುಮ್ನೆ ಬಿಡಲ್ಲ ಅಂತ ಕೋಪ ಮಾಡ್ಕೊಂಡು ಹೋದವನು ಸುಯಿನ್ ನ ಶಿಫ್ಟ್ ಮುಗಿಯೋವರೆಗೂ ಕಾಯ್ಕೊಂಡಿದ್ದ ಈ ವ್ಯಕ್ತಿ ಸುಯಿನ್ ನ ಕಾರಲ್ಲಿ ಫಾಲೋ ಮಾಡ್ಕೊಂಡ್ ಬಂದು ಇವಳ ಗಾಡಿಗೆ ಗುದ್ದಿ ಕೆಳಗೆ ಬೀಳಿಸ್ತಾನೆ. ನಂತರ ಚಾಕುವಿಂದ ಹೇಗ್ ಬೇಕೋ ಹಾಗೆ ಚುಚ್ಚಿ ತುಂಬಾನೇ ಗಾಯಗೊಳಿಸ್ತಾನೆ. ಇದೇ ಸಮಯಕ್ಕೆ ಒಂದು ಪ್ಯಾರಾಸೈಟ್ ಸುಯಿನ್ ಇರೋ ಜಾಗದಲ್ಲೇ ಬಿದ್ದಿದೆ. ಆ ವ್ಯಕ್ತಿ ಸುಯಿನ್ ಸತ್ತೋದ್ಲ ಏನ್ ಕತೆ ಅಂತ ನೋಡೋಕೆ ಬಂದಾಗ ಇವನ ದೇಹ ಇದ್ದಕ್ಕಿದ್ದಂಗೆ ಅರ್ಧ ಭಾಗ ಸೀಳ್ಕೊಂಡ್ಬಿಡುತ್ತೆ. ಹೇಗೆ ಅಂದ್ರೆ ಆ ಏಲಿಯನ್ ಪ್ಯಾರಾಸೈಟೇ ಈ ತರ ಮಾಡಿದೆ. ಅದು ಸುಯಿನ್ ನ ದೇಹ ಸೇರಿರೋ ಹಾಗೆ ಕಾಣ್ತಿದೆ. ನೆಕ್ಸ್ಟ್ ಸೀನಲ್ಲಿ ಡಿಟೆಕ್ಟಿವ್ ಕಿಮ್ ನ ತೋರಿಸ್ತಾರೆ. ಇವರ ಟೀಮ್ ಅವರು ಆಲ್ರೆಡಿ ಇನ್ವೆಸ್ಟಿಗೇಟ್ ಮಾಡಿ ಸುಯಿನ್ ನ ಮೇಲೆ ಹೇಗೆ ದಾಳಿ ಆಯ್ತು ಅಂತ ಬಂದು ಹೇಳ್ತಿದ್ದಾರೆ. ಆದ್ರೆ ಅವ್ರಿಗೆ ಆಶ್ಚರ್ಯ ಆಗೋದೇನಂದ್ರೆ ಸಾಯಿಸೋಕ್ ಬಂದ ಕೊಲೆಗಾರನೇ ಹೇಗೆ ಕೊಲೆ ಆದ ಅಂತ. ಮತ್ತೆ ವಿಕ್ಟಿಮ್ ಇನ್ನು ಬದುಕಿದಾಳೆ. ಅವಳ ಹೆಸರು ಸುಯಿನ್ ಅಂತ ಕಿಮ್ಗೆ ಗೊತ್ತಾದಾಗ ಫುಲ್ ಶಾಕ್ ಆಗೋಗ್ತಾರೆ. ಯಾಕಂದ್ರೆ ಸುಯಿನ್ ಇವ್ರಿಗೆ ಮೊದ್ಲಿಂದನೂ ಪರಿಚಯ. ಹೇಗೆ ಅಂತ ಸ್ನೇಹಿತರೆ ಮುಂದೆ ತೋರಿಸ್ತಾರೆ. ಮತ್ತೆ ಕಿಮ್ಗೆ ಇನ್ನೊಂದು ವಿಷಯ ಗೊತ್ತಾಗೋದೇನಂದ್ರೆ ಸುಯಿನ್ ನ ಬಟ್ಟೆ ಎಲ್ಲ ರಕ್ತ ಆಗಿತ್ತು. ಟೆಸ್ಟ್ ಮಾಡಿದಾಗ ಆ ರಕ್ತ ಅವಳದೆ ಅಂತಾನು ಗೊತ್ತಾಗಿದೆ. ಆದ್ರೂ ದೇಹದ ಮೇಲೆ ಎಲ್ಲೂ ಕಟ್ಟಾಗಿರೋ ಗಾಯ ಇಲ್ಲ. ಆದ್ರೆ ಮಾರ್ಕ್ ಗಳಿದಾವೆ. ಡಾಕ್ಟರ್ಸ್ ಹೇಳೋದೇನಂದ್ರೆ ಇದು ಹಳೆ ಗಾಯ, ಈಗ ಚಾಕುವಿಂದ ಕಟ್ಟಾಗಿರೋದಲ್ಲ. ಅಷ್ಟು ಬೇಗ ಹೇಗೆ ಗಾಯ ವಾಸಿ ಆಗುತ್ತೆ ಅಂತ. ಸೊ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ಕಿಮ್ ಸೀದಾ ಸುಯಿನ್ ಹತ್ರ ಹಾಸ್ಪಿಟಲ್ಗೆನೆ ಬರ್ತಾರೆ. ಇಲ್ಲಿ ಸುಯಿನ್ ಚೆನ್ನಾಗೇ ಇದ್ದಾಳೆ. ತನಗೆ ನೆನಪಿರೋ ಎಲ್ಲಾ ವಿಷಯ ಹೇಳ್ತಿದ್ದಾಳೆ. ನನಗೆ ಆ ವ್ಯಕ್ತಿ ಚಾಕುನು ಹಾಕಿದ್ದ, ಆದ್ರೂ ನಾನು ಹೇಗೆ ಬದುಕ್ತೆ ಅಂತ. ಇಂಥ ಘಟನೆ ನಡೆದಾಗ ಶಾಕ್ ಅಲ್ಲಿ ಇರೋದ್ರಿಂದ ಏನ್ ನಡೆದಿತ್ತು ಅಂತ ಸರಿಯಾಗಿ ನೆನಪಾಗಲ್ಲ. ಇರ್ಲಿ ಬಿಡು ಅಂತ ಕಿಮ್ ಹೇಳ್ತಾರೆ. ಆದ್ರೆ ಇಲ್ಲ, ಅವನು ನನ್ಗೆ ಚುಚ್ಚಿದ್ದ, ಆಮೇಲೆ ನಾನು ಪ್ರಜ್ಞೆ ತಪ್ಪಿದ್ದೆ ಅಂತ ಕೂಡ ಇವಳು ಹೇಳ್ತಾ ಇದ್ದಾಳೆ. ಮತ್ತೆ ಇವರಿಬ್ರು ಹೀಗೆ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಸುಯಿನ್ 10 ವರ್ಷದವಳಾಗಿದ್ದಾಗ ಇವಳ ತಾಯಿ ಇವಳನ್ನ ಮತ್ತೆ ಅವರ ಅಪ್ಪನ ಬಿಟ್ಟು ಬೇರೆ ವ್ಯಕ್ತಿ ಜೊತೆ ಹೋಗಿರ್ತಾರೆ. ಅದಕ್ಕೆ ಅವಳ ತಂದೆ ತನ್ನ ಹೆಂಡತಿ ಮೇಲಿರೋ ಕೋಪ ಎಲ್ಲ ಮಗಳ ಮೇಲೆ ತೀರಿಸ್ತಿರ್ತಾನೆ. ಯಾವಾಗ್ಲೂ ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಿರೋದ್ರಿಂದ ಒಂದಿನ ತನ್ನ ತಂದೆ ಕೊಡೋ ಟಾರ್ಚರ್ ತಾಳೋಕಾಗದೆ ಧೈರ್ಯ ಮಾಡಿ ಪೊಲೀಸ್ ಅವ್ರಿಗೆ ತನ್ನ ತಂದೆ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಅವಾಗ ಡಿಟೆಕ್ಟಿವ್ ಕಿಮ್ ಬಂದು ಇವಳನ್ನ ಕಾಪಾಡಿರ್ತಾರೆ. ಆಗ್ಲಿಂದಾನು ಕಿಮ್ ಸುಯಿನ್ಗೆ ಏನ್ ಬೇಕೋ ಅದನ್ನೆಲ್ಲ ನೋಡ್ಕೊಂಡು ಹತ್ತತ್ರ ಮಗಳ ತರನೇ ನೋಡ್ಕೊಂಡಿರ್ತಾರೆ. ಸೊ ಇದೆಲ್ಲ ಆಗಿ ಕೆಲವು ತಿಂಗಳಾದ್ಮೇಲೆ ಸಿಯೋಲ್ ಅನ್ನೋ ಒಬ್ಬ ಕ್ರಿಮಿನಲ್ ನ ತೋರಿಸ್ತಾರೆ. ಇವನು ತನ್ನ ಗ್ಯಾಂಗ್ ನ ವಿರೋಧಿ ಆಗಿರೋ ಇನ್ನೊಂದು ಗ್ಯಾಂಗ್ ಲೀಡರ್ ನ ಸಾಯಿಸೋಕೆ ಅಂತ ಬಂದಿದ್ದಾನೆ. ಆದ್ರೆ ಸಾಯಿಸಕ್ಕಾಗಲ್ಲ. ಆ ಗ್ಯಾಂಗ್ ಅವರೆಲ್ಲ ಒಟ್ಟಿಗೆ ಬಂದ್ರು ಅಂತ ಇವನು ತಪ್ಪಿಸ್ಕೊಂಡು ಓಡ್ ಬರ್ತಾನೆ. ತನ್ನ ಅಕ್ಕ ಮತ್ತೆ ತಂಗಿ ವಾಸವಾಗಿರೋ ಮನೆಗೆ ಬಂದಾಗ ಗಮನಿಸ್ತಾನೆ ಇವನ ಅಕ್ಕ ಯಾಕೋ ವಿಚಿತ್ರವಾಗಿ ನಡ್ಕೊಂತಾ ಇದ್ದಾಳೆ. ಸರಿಯಾಗಿ ಮಾತಾಡ್ತಿಲ್ಲ. ಎಲ್ಲದಕ್ಕೂ 1 ಮಾರ್ಕ್ ಕ್ವಶನ್ಗೆ ಆನ್ಸರ್ ಹೇಳ್ದಂಗೆ ಹೌದು ಇಲ್ಲ ಅಷ್ಟೇ ಹೇಳ್ತಿರೋದು. ನನ್ ತಂಗಿ ಎಲ್ಲಿದ್ದಾಳೆ ಅಂತ ಇವನು ಕೇಳಿದ್ರೆ ಎಲ್ಲೋದ್ಲೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಯಾವತ್ತು ಹಿಂಗೆ ಜಾಸ್ತಿ ಹೊತ್ತು ಹೊರಗೆ ಹೋಗ್ತಿರ್ಲಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಸಿಯೋಲ್. ಮತ್ತೆ ಇವನ್ಗೆ ತನ್ನ ತಂಗಿಯ ರೂಮಲ್ಲಿ ಒಂದು ಪಾಂಫ್ಲೆಟ್ ಸಿಗುತ್ತೆ. ಇದರಲ್ಲಿ ಸೀಜಿನ್ ಚರ್ಚ್ ಅಲ್ಲಿ ಪ್ರೇಯರ್ ಇದೆ, ಎಲ್ಲರೂ ಬಂದು ಅಟೆಂಡ್ ಆಗಿ ಅಂತ ಬರ್ದಿದೆ. ಮತ್ತೆ ಒಂದು ಸಿಂಬಲ್ ಕೂಡ ಇದೆ ಲೋಗೋ ತರ.
ನೆಕ್ಸ್ಟ್ ನಲ್ಲಿ ಸುಯಿನ್ ಆಲ್ರೆಡಿ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮತ್ತೆ ಸೂಪರ್ ಮಾರ್ಕೆಟ್ ಅಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಕಂಟಿನ್ಯೂ ಮಾಡ್ತಿದ್ದಾಳೆ. ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಬಸ್ ಒಂದು ಸ್ಟಾಪ್ ಅಲ್ಲಿ ನಿಲ್ಲುತ್ತೆ. ಒಬ್ಬ ವ್ಯಕ್ತಿಯೊಳನ್ನ ಗುರಾಯಿಸ್ಕೊಂಡ್ ನೋಡ್ತಾ ಹಾಗೆ ಒಳಗೆ ಬಂದು ಕುತ್ಕೊಂತಾನೆ. ಇವನು ಬರ್ತಿದ್ದಂಗೆ ಸುಯಿನ್ಗೆ ಜೋರಾದ ಬೀಪ್ ಸೌಂಡ್ ಕೇಳಿಸುತ್ತೆ. ಯಾಕೆ ಅಂತ ಇವಳಿಗೆ ಗೊತ್ತಾಗಲ್ಲ. ಭಯ ಆಗಿ ಇಲ್ಲೇ ಬಸ್ ಇಂದ ಇವಳು ಇಳ್ಕೊಂತಾಳೆ. ಇನ್ನೊಂದ್ ಕಡೆ ಒಬ್ಬ ವ್ಯಕ್ತಿ ತನ್ನ ಗರ್ಲ್ ಫ್ರೆಂಡ್ ಜೊತೆ ರೊಮ್ಯಾನ್ಸ್ ಮಾಡೋಕೆ ಜಾಗ ಹುಡುಕ್ತಾ ಇದ್ದಾನೆ. ಆದ್ರೆ ಗರ್ಲ್ ಫ್ರೆಂಡ್ ಕೇಳ್ತಿಲ್ಲ, ನಮ್ಮನೆಗೆ ಹೋಗೋಣ, ಬೇರೆ ಕಡೆಯಲ್ಲೂ ಬೇಡ ಅಂತ ಹೇಳ್ತಿದ್ದಾಳೆ. ಸೊ ಫಸ್ಟ್ ಟೈಮ್ ಈ ವ್ಯಕ್ತಿ ತನ್ನ ಗರ್ಲ್ ಫ್ರೆಂಡ್ ಇರೋ ಜಾಗ ನೋಡಿ ಶಾಕ್ ಆಗೋಗ್ತಾನೆ. ಯಾವ್ದೋ ಪಾಳ್ ಬಿದ್ದಿರೋ ಜಾಗ ಇದು, ಈ ಜಾಗಕ್ಕೂ ನನ್ನ ಗರ್ಲ್ ಫ್ರೆಂಡ್ಗೂ ಮ್ಯಾಚ್ ಆಗ್ತಿಲ್ವಲ್ಲ, ಏನ್ ಕತೆ ಅಂತ. ಹಾಗೆ ಮುಂದೆ ಬಂದಾಗ ಇಲ್ಲಿ ಬೇರೆಯವ್ರು ಕೂಡ ಇದ್ದಾರೆ. ಇವರು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿಯನ್ನ ಏನ್ ಮಾಡೋಣ, ಕೈ ಕಾಲ್ ಕಟ್ ಮಾಡಿ ಕೂರ್ಸೋಣ ಇಲ್ಲ ಪ್ರಜ್ಞೆ ತಪ್ಸೋಣ ಅಂತ. ಇದೇನ್ ಈ ತರ ಎಲ್ಲ ಮಾತಾಡ್ತಿದಾರಲ್ಲ ಅಂತ ಹೆದರ್ಕೊಂಡ ಈ ವ್ಯಕ್ತಿ ಯಾರಿಗೋ ಫೋನ್ ಮಾಡೋಕೆ ನೋಡ್ತಿದ್ದಂಗೆ ಇವನ ಗರ್ಲ್ ಫ್ರೆಂಡ್ ತನ್ನ ಮುಖ ಓಪನ್ ಮಾಡ್ಕೊಂಡು ಏಲಿಯನ್ ಆಗಿ ಬದಲಾಗ್ತಾಳೆ. ಅಂದ್ರೆ ಇವರೆಲ್ಲ ಪ್ಯಾರಾಸೈಟ್ ಇಂದ ಇನ್ಫೆಕ್ಟ್ ಆಗಿರೋ ಮನುಷ್ಯರು. ಆ ಪ್ಯಾರಾಸೈಟ್ ಮನುಷ್ಯರ ಮೆದುಳನ್ನ ಸೇರಿ ಪೂರ್ತಿ ಬಾಡಿಯನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಅಟ್ಯಾಕ್ ಮಾಡೋ ಸಮಯ ಬಂದಾಗ ತಲೆ ಮಾತ್ರ ಓಪನ್ ಮಾಡಿ ಹೊರಗೆ ಬರುತ್ತೆ. ತಲೆಯ ಭಾಗದಲ್ಲಿ ಟೆಂಟಾಕಲ್ಸ್ ಬಂದಿರುತ್ತೆ. ಟೆಂಟಾಕಲ್ಸ್ ನ ತುದಿಲಿ ಶಾರ್ಪ್ ಆಗಿರೋ ವೆಪನ್ ಇರುತ್ತೆ. ಸೊ ಈ ವ್ಯಕ್ತಿಗತೆ ಮುಗೀತು ಅನ್ನೋ ಅಷ್ಟರಲ್ಲಿ ದ ಗ್ರೇ ಅನ್ನೋ ಟಾಸ್ಕ್ ಫೋರ್ಸ್ ಅವರು ಬಂದು ಇವರ ಮೇಲೆ ದಾಳಿ ಮಾಡ್ತಾರೆ. ಅಂದ್ರೆ ಈ ಟಾಸ್ಕ್ ಫೋರ್ಸ್ ಅವರ ಕೆಲಸನೇ ಪ್ಯಾರಾಸೈಟ್ ಗಳನ್ನ ಹುಡುಕಿ ಸಾಯಿಸೋದು. ಈ ವ್ಯಕ್ತಿಯನ್ನ ಕಾಪಾಡಿ ಇವರು ಎಲ್ಲಾ ಪ್ಯಾರಾಸೈಟ್ ಗಳ ಮೇಲೂ ದಾಳಿ ಮಾಡ್ತಿದ್ದಾರೆ. ಈ ಪ್ಯಾರಾಸೈಟ್ ಗಳೆಲ್ಲ ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಗೆ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಆದ್ರೆ ಏನೇ ಮಾಡಿದ್ರು ತಪ್ಪಿಸ್ಕೊಳ್ಳೋಕಾಗಲ್ಲ. ಟಾಸ್ಕ್ ಫೋರ್ಸ್ ಅವರ ಕೈಗೆ ಸಿಗಾಕೊಂಡು ಸಾವನ್ನಪ್ತವೆ. ಈ ಟಾಸ್ಕ್ ಫೋರ್ಸ್ ಅವರು ಒಂದು ವ್ಯಾನ್ ಅಲ್ಲಿ ಒಬ್ಬ ಇನ್ಫೆಕ್ಟ್ ಆಗಿರೋ ವ್ಯಕ್ತಿ, ಅಂದ್ರೆ ಪ್ಯಾರಾಸೈಟ್ ಇಂದ ಏಲಿಯನ್ ಆಗಿರೋ ವ್ಯಕ್ತಿಯನ್ನ ಚೇರ್ಗೆ ಕಟ್ ಹಾಕಿದ್ದಾರೆ. ಮುಖಕ್ಕೆ ಯಾವ್ದೋ ರೀತಿ ಮಾಸ್ಕ್ ಕೂಡ ಹಾಕಿದ್ದಾರೆ. ಏನ್ ಮಾಸ್ಕ್ ಇದೆಲ್ಲ ಅಂತ ಮುಂದೆ ನೋಡೋಣ. ಇವನ್ನ ಯಾಕೆ ಈಗ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಏಲಿಯನ್ ನ ಬೇಟೆ ಆಡೋಕೆ. ಈ ಪ್ಯಾರಾಸೈಟ್ ಗಳಿಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಸ್ನೇಹಿತರೆ. ಏನಂದ್ರೆ ಸಾಧಾರಣ ಮನುಷ್ಯರ ನಡುವೆ ಪ್ಯಾರಾಸೈಟ್ ಇಂದ ಇನ್ಫೆಕ್ಟ್ ಆಗಿರೋರು ಯಾರು ಅಂತ ಇವರು ಆರಾಮಾಗಿ ಕಂಡುಹಿಡಿಬಹುದು. ಸ್ವಲ್ಪ ಸಮಯದ ಹಿಂದೆನೆ ನೋಡಿದ್ವಿ, ಸುಯಿನ್ಗೆ ಬಸ್ ಅಲ್ಲಿ ಬರ್ಬೇಕಾದ್ರೆ ಒಬ್ಬ ವ್ಯಕ್ತಿಗಳನ್ನ ಗುರಾಯಿಸ್ಕೊಂಡು ನೋಡ್ತಿರ್ತಾನೆ. ಯಾಕಂದ್ರೆ ಅವನಿಗೆ ಸುಯಿನ್ ಕೂಡ ಪ್ಯಾರಾಸೈಟ್ ಅಂತ ಗೊತ್ತಾಗಿರುತ್ತೆ. ಆ ವ್ಯಕ್ತಿ ಬಸ್ಗೆ ಬಂದಾಗ ಸುಯಿನ್ಗೂ ಕೂಡ ಬೀಪ್ ಸೌಂಡ್ ಎಲ್ಲ ಕೇಳಿಸಿರುತ್ತೆ. ಅದಕ್ಕೆ ಈಗಲೂ ಒಬ್ಬ ಪ್ಯಾರಾಸೈಟ್ ನ ವ್ಯಾನ್ ಅಲ್ಲಿ ಕೂರಿಸ್ಕೊಂಡಿದ್ದಾರೆ. ಇವನ್ ಕೆಲಸ ಏನಂದ್ರೆ ಬೇರೆ ಪ್ಯಾರಾಸೈಟ್ ಇರೋ ಜಾಗ ಇವನ್ಗೆ ಗೊತ್ತಾಗ್ತಿದ್ದಂಗೆ ಕೈಗೆ ಕೊಟ್ಟಿರೋ ರಿಮೋಟ್ ಅಲ್ಲಿ ಇರೋ ಬಟನ್ ಪ್ರೆಸ್ ಮಾಡೋದು. ಈ ತರ ಪ್ಯಾರಾಸೈಟ್ಸ್ ಇರೋ ಜಾಗವನ್ನೇ ಅವರು ಹುಡುಕ್ತಾ ಇದ್ದಾರೆ. ಈ ಟಾಸ್ಕ್ ಫೋರ್ಸ್ ನ ಲೀಡರ್ ನ ಹೆಸರು ಚೋಯ್ ಅಂತ. ಇವರು ಈ ಜಾಗವನ್ನ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ, ಒಂದು ರೂಮ್ ಅಲ್ಲಿ ತುಂಬಾನೇ ಜನರನ್ನ ಸಾಯಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ, ಮುಂದೆ ಅವರನ್ನ ತಿನ್ಬಹುದು ಅಂತ. ಅಂದ್ರೆ ಈ ಏಲಿಯನ್ ಪ್ಯಾರಾಸೈಟ್ ಗಳ ಮುಖ್ಯ ಉದ್ದೇಶ ಏನಂದ್ರೆ ಮನುಷ್ಯರ ದೇಹ ಸೇರಿ ದೇಹದ ಒಳಗೆ ಬೆಳೆಯೋದು ಮತ್ತೆ ಭೂಮಿಯಲ್ಲಿ ಆಳ್ವಿಕೆ ನಡೆಸೋದು. ಇದಷ್ಟೇ ಅಲ್ಲ, ಈ ಏಲಿಯನ್ ಪ್ಯಾರಾಸೈಟ್ ಗಳೆಲ್ಲ ಜೊತೆಗೆ ಸೇರಿ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಈ ಟೀಮ್ಗೆ ಒಂದು ಸಿಂಬಲ್ ಕೂಡ ಇದೆ. ಇದೇ ಸಿಂಬಲ್ ಮೊದಲು ಸಿಯೋಲ್ಗೆ ತನ್ನ ತಂಗಿಯ ರೂಮ್ ಅಲ್ಲಿ ಸಿಕ್ಕಿದ್ದ ಪಾಂಫ್ಲೆಟ್ ಅಲ್ಲೂ ಕೂಡ ಇತ್ತು. ಅಂದ್ರೆ ಸೇಜಿನ್ ಚರ್ಚ್ ಅಲ್ಲಿ ಈ ಪ್ಯಾರಾಸೈಟ್ ಗಳು ಏನೋ ಮಾಡೋಕೆ ಹೊರಟಿದ್ದಾವೆ. ಮುಂದೆ ಏನ್ ಕತೆ ಅಂತ ನೋಡೋಣ. ಈಗ ಇನ್ನೊಂದ್ ಕಡೆ ಸುಯಿನ್ ಬೇರೆ ಬಸ್ ಹತ್ಕೊಂಡು ಮನೆ ಹತ್ರ ಇಳ್ಕೊಂತಾಳೆ. ಮತ್ತೆ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಬಸ್ ಅಲ್ಲಿ ಇವಳನ್ನ ಗುರಾಯಿಸ್ಕೊಂಡು ನೋಡ್ತಿದ್ದ ಆ ವ್ಯಕ್ತಿ ಓಡಿಸ್ಕೊಂಡ್ ಬರೋಕೆ ಶುರು ಮಾಡ್ತಾನೆ. ಸಿಯೋಲ್ ನ ಅಕ್ಕ ಕೂಡ ಮನೆಯಿಂದ ಹೊರಟಾಗ ಎಲ್ಲಿ ಹೋಗ್ತಿದ್ದಾಳೆ ಅಂತ ನೋಡೋಕೆ ಇವಳನ್ನ ಫಾಲೋ ಮಾಡ್ಕೊಂಡ್ ಬರ್ತಾನೆ ಸಿಯೋಲ್. ಒಂದು ಜಾಗದಲ್ಲಿ ಸಿಯೋಲ್ ಅವ್ರ ಅಕ್ಕ ಮತ್ತೆ ಆ ವ್ಯಕ್ತಿ ಇಬ್ರು ಸುಯಿನ್ ನ ಹಿಡ್ಕೊಂಡು ಇವಳು ಕೂಡ ಪ್ಯಾರಾಸೈಟ್ ಅಂತ ಚೆಕ್ ಮಾಡೋಕೆ ತಮ್ಮ ತಲೆಯನ್ನ ಓಪನ್ ಮಾಡ್ಕೊಂಡು ನಿಜವಾದ ರೂಪ ತೋರಿಸ್ತಾರೆ. ಆಗ ಸುಯಿನ್ ನ ಮುಖದಿಂದ ಕೂಡ ಒಂದು ಟೆಂಟಾಕಲ್ ಹೊರಗೆ ಬರುತ್ತೆ. ಬೇರೆಯವ್ರ ತರ ಮುಖ ಪೂರ್ತಿ ಓಪನ್ ಆಗಲ್ಲ. ಹಾಗಾಗಿ ಇವಳು ಕೂಡ ಪ್ಯಾರಾಸೈಟ್ ಅಂತ ಕನ್ಫರ್ಮ್ ಆದ್ಮೇಲೆ ಸೇಜಿನ್ ಚರ್ಚ್ಗೆ ಬರೋಕೆ ಹೇಳಿ ಪಾಂಫ್ಲೆಟ್ ನ ಕೊಟ್ಟು ಹೋಗ್ತಾರೆ. ಇದನ್ನೆಲ್ಲ ಇಲ್ಲೇ ಬಚ್ಚಿಡ್ಕೊಂಡು ನೋಡ್ತಿದ್ದ ಸಿಯೋಲ್ ಫುಲ್ ಶಾಕ್ ಆಗೋಗಿದ್ದಾನೆ. ತನ್ನ ಅಕ್ಕ ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂತ ಕೂಡ ಇವನ್ಗೆ ಗೊತ್ತಾಯ್ತು. ಇಲ್ಲಿಂದ ಹೋಗ್ಬೇಕಾದ್ರೆ ಅವನು ಸುಯಿನ್ ನ ಕೈಗೆ ತಗ್ಲಾಕೊಂತಾನೆ. ಆದ್ರೆ ಸುಯಿನ್ ಇವನ್ಗೆ ಏನು ಮಾಡಲ್ಲ. ನಾನು ಹೇಳ್ದಂಗೆ ನೀನು ಮಾಡು, ನಿನ್ನ ಸಾಯಿಸ್ದಲ್ಲೇ ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಸುಯಿನ್ ಈಗ ಪ್ಯಾರಾಸೈಟ್ ನ ಕಂಟ್ರೋಲ್ ಅಲ್ಲಿ ಇಲ್ಲ, ನಾರ್ಮಲ್ ಆಗಿದ್ದಾಳೆ. ಬೇರೆಯವರೆಲ್ಲ ಒಂದ್ಸಲ ಪ್ಯಾರಾಸೈಟ್ ನ ಕೈಗೆ ಸಿಗಾಕೊಂಡ್ರೆ ಮತ್ತೆ ಅವರು ಮನುಷ್ಯರಾಗೋಕೆ ಸಾಧ್ಯನೇ ಇಲ್ಲ. ಆದ್ರೆ ಸುಯಿನ್ ಮಾರ್ವೆಲ್ ನ ವೆನಮ್ ತರ ಯಾವಾಗ ಬೇಕೋ ಅವಾಗ ಪ್ಯಾರಾಸೈಟ್ ಆಗ್ತಾಳೆ, ಬೇರೆ ಟೈಮ್ ಅಲ್ಲಿ ನಾರ್ಮಲ್ ಆಗೇ ಇರ್ತಾಳೆ. ಸಿಯೋಲ್ ಹೇಳ್ತಾನೆ, ನನಗೆ ನಿನ್ ದೇಹದಲ್ಲಿರೋ ಪ್ಯಾರಾಸೈಟ್ ಎಲ್ಲಾ ವಿಷಯವನ್ನ ಹೇಳಿದೆ. ಏನಂದ್ರೆ ನೀನು ಸೂಪರ್ ಮಾರ್ಕೆಟ್ ಇಂದ ಬರ್ಬೇಕಾದ್ರೆ ಒಬ್ಬ ವ್ಯಕ್ತಿ ನಿನ್ ಮೇಲೆ ದಾಳಿ ಮಾಡಿ ಚಾಕು ಹಾಕಿದ್ನಲ್ಲ, ಅದೇ ಸಮಯದಲ್ಲಿ ಒಂದು ಪ್ಯಾರಾಸೈಟ್ ನಿನ್ನ ದೇಹ ಸೇರಿದೆ. ನಿನ್ಗಾಗಿರೋ ಗಾಯಗಳನ್ನ ವಾಸಿ ಮಾಡೋಕೆ ನೋಡಿದಾಗ ನಿನ್ ಬ್ರೈನ್ ನ ಕಂಟ್ರೋಲ್ ತಗೊಳ್ಳೋದು ಲೇಟ್ ಆಗಿ ಈಗ ಬೇರೆ ಪ್ಯಾರಾಸೈಟ್ ಗಳ ತರ ಆಗಿಲ್ಲ. ನಿನ್ ದೇಹದಲ್ಲಿರೋ ಪ್ಯಾರಾಸೈಟ್ ನಿನ್ ದೇಹದ ಭಾಗ ಆಗಿ ಉಳಿದಿದೆ. ಇದೆಲ್ಲ ನನಗೆ ನಿನ್ ದೇಹದಲ್ಲಿರೋ ಆ ಪ್ಯಾರಾಸೈಟ್ ಹೇಳಿದ್ದು ಅಂತ ಸಿಯೋಲ್ ಹೇಳಿ ನನ್ ಕೆಲ್ಸ ಈಗ ಮುಗೀತು ಅಂತ ಹೊಡ್ತಾನೆ.
ಸುಯಿನ್ ಮನೆಗೆ ಬಂದಾಗ ನಿಜವಾಗ್ಲೂ ತನ್ನ ದೇಹದಲ್ಲಿ ಪ್ಯಾರಾಸೈಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕೋಸ್ಕರ ಬುಕ್ಕಲ್ಲಿ ಇದೇ ಪ್ರಶ್ನೆಯನ್ನ ಬರೆದು ಮಲಗ್ತಾಳೆ. ಮತ್ತೆ ಎಚ್ಚರಿಕೆ ಆದಾಗ ಬುಕ್ಕಲ್ಲಿ ಇವಳ ದೇಹದಲ್ಲಿರೋ ಪ್ಯಾರಾಸೈಟ್ ರಿಪ್ಲೈ ಮಾಡಿದೆ, ಸಿಯೋಲ್ ಹೇಳಿದ್ದೆಲ್ಲ ನಿಜ, ನಿನಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳು, ಬುಕ್ಕಲ್ಲಿ ಬರೆದು ರಿಪ್ಲೈ ಮಾಡ್ತೀನಿ ಅಂತ. ಅದಕ್ಕೆ ಅವಳು ಯಾರು ನೀನು ಏನ್ ಕತೆ ಅಂತ ಬುಕ್ಕಲ್ಲಿ ಬರೆದು ಮಲಗ್ತಾಳೆ. ಮತ್ತೆ ಬೆಳಗ್ಗೆ ಎದ್ದಾಗ ಪೇಜ್ ಗಟ್ಲೆ ರಿಪ್ಲೈ ಮಾಡಿದೆ ಆ ಪ್ಯಾರಾಸೈಟ್. ಆದ್ರೆ ಏನ್ ರಿಪ್ಲೈ ಅಂತ ಸದ್ಯಕ್ಕೆ ತೋರ್ಸಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಏನಂತ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಡಿಟೆಕ್ಟಿವ್ ಕಿಮ್ ತಮ್ಮ ಜೂನಿಯರ್ ಆಫೀಸರ್ ಕ್ಯಾಂಗ್ ಜೊತೆ ಆಫೀಸ್ಗೆ ಬರ್ಬೇಕಾದ್ರೆ ಇಲ್ಲಿ ದ ಗ್ರೇ ಟಾಸ್ಕ್ ಫೋರ್ಸ್ ಅವರು ಬಂದು ಹೈ ಸೆಕ್ಯೂರಿಟಿ ಇಟ್ಟಿದ್ದಾರೆ. ಎಲ್ಲರ ಬಾಡಿ ಪೂರ್ತಿ ಸ್ಕ್ಯಾನ್ ಮಾಡಿ ಪ್ಯಾರಾಸೈಟ್ ಇದ್ರೆ ಗೊತ್ತಾಗ್ಲಿ ಅಂತ ಚೆಕ್ ಮಾಡಿನೇ ಒಳಗೆ ಬಿಡ್ತಾ ಇರೋದು. ಯಾಕಂದ್ರೆ ಇವತ್ತು ಇಲ್ಲಿ ಮೀಟಿಂಗ್ ಇದೆ. ದ ಗ್ರೇನ ಲೀಡರ್ ಚೋ ಎಲ್ಲರನ್ನ ಇಲ್ಲಿಗೆ ಕರೆದಿದ್ದಾಳೆ. ಸೊ ಈಗ ಚೋ ಎಲ್ಲರ ಮುಂದೆ ಬಂದು ಸ್ಕ್ರೀನ್ ಮೇಲೆ ಪ್ರೆಸೆಂಟೇಶನ್ ತೋರಿಸ್ತಾ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ. ಏನಂದ್ರೆ ಇದ್ದಕ್ಕಿದ್ದಂಗೆ ವಿಚಿತ್ರವಾದ ಪ್ಯಾರಾಸೈಟ್ಸ್ ಭೂಮಿಯ ಮೇಲೆ ಬಿದ್ದಿದ್ದಾವೆ. ಸೌತ್ ಕೊರಿಯಾ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲಾ ಕಡೆ ಈ ಪ್ಯಾರಾಸೈಟ್ಸ್ ಗಳು ಆಕಾಶದಿಂದ ಬಂದಿದ್ದಾವೆ. ಭೂಮಿಯ ಹೊರಗಿಂದ ಬಂದಿರೋದು ನಿಜ, ಆದ್ರೆ ಎಲ್ಲಿಂದ ಯಾಕೆ ಬಂದ್ವು ಅಂತ ಇನ್ನೂ ರೀಸನ್ ಗೊತ್ತಾಗಿಲ್ಲ. ಈ ಪ್ಯಾರಾಸೈಟ್ ಮನುಷ್ಯರ ಮೆದುಳನ್ನ ಸೇರಿ ತಿನ್ನೋಕೆ ಶುರು ಮಾಡುತ್ತೆ. ಆಗ ಮೆದುಳಿನ ಜಾಗದಲ್ಲಿ ಈ ಪ್ಯಾರಾಸೈಟ್ ಬೆಳೆಯುತ್ತೆ. ಮನುಷ್ಯನ ದೇಹ ಮಾತ್ರ ಉಳಿದಿರುತ್ತೆ, ಆದ್ರೆ ಕಂಟ್ರೋಲ್ ಮಾಡೋದು ಪ್ಯಾರಾಸೈಟ್. ದೇಹದ ಪೌಷ್ಟಿಕಾಂಶವನ್ನ ಸೇವಿಸಿ ಶಕ್ತಿಶಾಲಿಯಾಗಿ ಬೆಳೀತಾ ಹೋಗುತ್ತೆ. ಜೊತೆಗೆ ತಲೆಯನ್ನ ಓಪನ್ ಮಾಡಿ ಟ್ರಾನ್ಸ್ಫಾರ್ಮ್ ಆದಾಗ ಈ ಪ್ಯಾರಾಸೈಟ್ ನ ದೇಹದ ಒಂದೊಂದು ಸೆಲ್ ಕೂಡ ಒಬ್ಬ ಮನುಷ್ಯನ ರೀತಿ ಯೋಚನೆ ಮಾಡೋ ಶಕ್ತಿ ಇದೆ. ಅಟ್ಯಾಕ್ ಮಾಡ್ಬೇಕಾದ್ರೆ ತಮ್ಮ ದೇಹವನ್ನ ಬ್ಲೇಡ್ ಆಗಿ ಅಥವಾ ಬೇರೆ ಬೇರೆ ವೆಪನ್ಸ್ ನ ರೀತಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋ ಶಕ್ತಿ ಇದೆ ಅಂತ ತನ್ನ ಮುಂದೆನೇ ಇರೋ ಒಂದು ಪ್ಯಾರಾಸೈಟ್ ನ ಡೆಡ್ ಬಾಡಿಯನ್ನ ತೋರಿಸ್ತಾಳೆ ಚೋಯ್. ಇದನ್ನೆಲ್ಲ ನೋಡಿ ಇಲ್ಲಿರೋ ಡಿಟೆಕ್ಟಿವ್ಸ್ ಮತ್ತೆ ಪೊಲೀಸ್ ಆಫೀಸರ್ಸ್ ಫುಲ್ ಶಾಕ್ ಆಗೋಗಿದ್ದಾರೆ. ಯಾಕೆ ಅಂದ್ರೆ ಇವ್ರಿಗೆ ಪ್ಯಾರಾಸೈಟ್ ಬಗ್ಗೆ ಈಗ್ಲೇ ಗೊತ್ತಾಗಿದ್ದು. ಮೀಡಿಯಾ ಅವ್ರಿಗೆ ಪ್ಯಾರಾಸೈಟ್ ಬಗ್ಗೆ ಗೊತ್ತಾಗಬಾರ್ದು ಅಂತ ಸೀಕ್ರೆಟ್ ಮಿಷನ್ ನ ಮುಖಾಂತರ ಪ್ಯಾರಾಸೈಟ್ಸ್ ನ ಕೊಲ್ಲೋ ಕೆಲಸ ಮಾಡ್ತಿದ್ದಾರೆ ಚೋಯ್ ನ ಟೀಮ್. ಜನರಿಗೆ ಈ ವಿಷಯ ಗೊತ್ತಾದ್ರೆ ಪ್ಯಾನಿಕ್ ಆಗ್ತಾರೆ ಅಂತ ಎಲ್ಲವನ್ನ ಮುಚ್ಚಿಟ್ಟಿದ್ದಾರೆ. ಸ್ಟೇಡಿಯಂ ಅಲ್ಲಿ ಕಾನ್ಸರ್ಟ್ ನಡಿಬೇಕಾದ್ರೆ ಅಷ್ಟು ದೊಡ್ಡ ಅವಾಂತರ ಆಗಿದ್ರು ಪ್ಯಾರಾಸೈಟ್ ಇಂದ ಇದೆಲ್ಲ ಆಗಿದ್ದು ಅಂತ ವಿಷಯ ಹೊರಗೆ ಹೋಗಿರಲ್ಲ. ಈ ಪ್ಯಾರಾಸೈಟ್ ನ ಸಾಯಿಸಬೇಕು ಅಂದ್ರೆ ದೇಹ ಮಾತ್ರ ಅಲ್ಲ, ದೇಹದ ಒಳಗಿರೋ ಪ್ಯಾರಾಸೈಟ್ ಗೆ ದಾಳಿ ಮಾಡಬೇಕು. ಅದಕ್ಕೆ ಕಡಿಮೆ ಕ್ಯಾಲಿಬರ್ ಇರೋ ಗನ್ ತಗೊಂಡು ಏನು ಅಲ್ಲಾಡ್ಸಕ್ಕಾಗಲ್ಲ. ಶಾರ್ಟ್ ಗನ್ ಇಂದ ಒಂದೇ ಸಲ ಹಾರ್ಟ್ ಗೆ ಶೂಟ್ ಮಾಡಿ ಹಾರಿಸಬೇಕು ಅಂತ ಹೇಳ್ತಾಳೆ ಚೋಯ್. ಮತ್ತೆ ಪ್ಯಾರಾಸೈಟ್ ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ದೇಹ ಪೂರ್ತಿ ಸ್ಕ್ಯಾನ್ ಮಾಡಬೇಕು ಅಂತ ಏನೂ ಇಲ್ಲ. ಇನ್ನೊಂದು ದಾರಿ ಇದೆ. ಏನಂದ್ರೆ ಯಾರ ಮೇಲಾದ್ರೂ ಡೌಟ್ ಬಂದಾಗ ಅವರ ಕೂದಲನ್ನ ಸ್ವಲ್ಪ ಕಟ್ ಮಾಡಿದ್ರೆ ಆಯ್ತು. ಆ ಕೂದಲು ಪೂರ್ತಿ ಜೀವ ಇಲ್ದಂಗೆ ಆಗಿ ನಾಶ ಆಗೋದ್ರೆ ಅವರು ಪಕ್ಕ ಪ್ಯಾರಾಸೈಟ್ ಅಂತ. ಯಾಕಂದ್ರೆ ಅವರ ಕೂದಲಲ್ಲೂ ಕೂಡ ಜೀವ ಇರುತ್ತೆ ಅಂತ ಹೇಳ್ತಾಳೆ. ನಂತರ ಇವರು ಪ್ಯಾರಾಸೈಟ್ ನ ಬೇಟೆ ಆಡೋಕೆ ಅಂತ ವ್ಯಾನ್ ಅಲ್ಲಿ ಒಬ್ಬ ಪ್ಯಾರಾಸೈಟ್ ನ ಇಟ್ಕೊಂಡಿರ್ತಾರಲ್ಲ, ಅವನ್ನ ಕರ್ಕೊಂಡ್ ಬರ್ತಾರೆ. ಇವನು ಬೇರೆ ಯಾರು ಅಲ್ಲ, ಚೋಯ್ ನ ಗಂಡ. ಇವನು ಕೂಡ ಪ್ಯಾರಾಸೈಟ್ ಇಂದ ಇನ್ಫೆಕ್ಟ್ ಆಗಿದ್ದಾನೆ. ಇವನನ್ನ ಬೇರೆ ಪ್ಯಾರಾಸೈಟ್ ನ ಹಿಡಿಯೋಕಾದ್ರೂ ಉಪಯೋಗಿಸ್ಕೊಳ್ಳೋಣ ಅಂತ ಈ ರೀತಿ ಕಟ್ ಹಾಕಿದ್ದಾರೆ. ಮತ್ತೆ ಈ ತರ ಮಾಸ್ಕ್ ಯಾಕೆ ಹಾಕಿದ್ದಾರೆ ಅಂದ್ರೆ ಈ ಮಾಸ್ಕ್ ನ ಒಳಗೆ ಸೆನ್ಸರ್ ಗಳಿದಾವೆ. ಏನಾದ್ರೂ ಈ ಪ್ಯಾರಾಸೈಟ್ ತಲೆ ಓಪನ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮ್ ಆದ್ರೆ ಒಂದು ಕೆಮಿಕಲ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇದರಿಂದ ಪ್ಯಾರಾಸೈಟ್ ಮೂವ್ ಆಗೋಕ್ಕೂ ಆಗಲ್ಲ. ತುಂಬಾನೇ ನೋವಾಗಿ ಪ್ಯಾರಾಸೈಟ್ ತನ್ನ ನಿಜವಾದ ರೂಪಕ್ಕೆ ಬರಲ್ಲ ಅಂತ. ಈ ತರ ಒಬ್ಬ ವ್ಯಕ್ತಿಗೆ ಟಾರ್ಚರ್ ಕೊಡೋದು ಎಷ್ಟು ಸರಿ ಅಂತ ಒಬ್ಬ ಆಫೀಸರ್ ಕೇಳಿದಾಗ ಚೋಯ್ ತನ್ನ ಕಿವಿಯನ್ನ ಕಿತ್ತು ಈ ಆಫೀಸರ್ ಕೈಗೆ ಕೊಡ್ತಾಳೆ. ಆದ್ರೆ ಈ ಕಿವಿ ಒರಿಜಿನಲ್ ಅಲ್ಲ. ಒರಿಜಿನಲ್ ಕಿವಿಯನ್ನ ಪ್ಯಾರಾಸೈಟ್ ಆಗಿರೋ ಇವಳ ಗಂಡನೇ ಕಟ್ ಮಾಡಿರ್ತಾನೆ. ಒಂದ್ಸಲ ಒಬ್ಬ ವ್ಯಕ್ತಿ ಪ್ಯಾರಾಸೈಟ್ ನ ಜಾಲಕ್ಕೆ ಸಿಗಾಕೊಂಡ ಅಂದ್ರೆ ಮತ್ತೆ ಅವನಿಗೆ ಪ್ರಜ್ಞೆ ಬರಲ್ಲ, ಅವನು ಮನುಷ್ಯ ಆಗಿನೇ ಉಳ್ದಿರಲ್ಲ ಅಂತ ಹೇಳಿ ಈ ಪ್ಯಾರಾಸೈಟ್ ಗೆ ಸಂಬಂಧಪಟ್ಟ ಯಾವುದೇ ಕೇಸ್ ಇದ್ರು ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಪೊಲೀಸ್ ಅವ್ರಿಗೆಲ್ಲ ಹೇಳಿ ಕಳಿಸ್ತಾಳೆ. ಅದೇ ಇನ್ನೊಂದ್ ಕಡೆ ಸುಯಿನ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬುಕ್ ಅಲ್ಲಿ ಪ್ಯಾರಾಸೈಟ್ ಏನ್ ಬರ್ದಿದೆ ಅಂತ ಓದ್ತಿದ್ದಾಳೆ. ಏನ್ ಬರ್ದಿದೆ ಅಂದ್ರೆ ಈ ಪ್ಯಾರಾಸೈಟ್ ಭೂಮಿಗೆ ಬರ್ತಿದ್ದಂಗೆ ಮೊದಲು ಸುಯಿನ್ ನ ದೇಹಕ್ಕೆ ಸೇರಿರುತ್ತೆ. ಯಾವಾಗ ಅಂದ್ರೆ ಇವಳು ಆ ಕಿಲ್ಲರ್ ಕೈಯಲ್ಲಿ ಚುಚ್ಚಿಸ್ಕೊಂಡು ಆಲ್ರೆಡಿ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾಳಲ್ಲ, ಆವಾಗ ಈ ಪ್ಯಾರಾಸೈಟ್ ಕಿವಿಯ ಮುಖಾಂತರ ಇವಳ ದೇಹ ಸೇರ್ತಿದ್ದಂಗೆ ಬ್ರೈನ್ ನ ತಿಂದು ಬಾಡಿಯನ್ನ ತನ್ನ ಕಂಟ್ರೋಲ್ಗೆ ತಗೊಳಕ್ಕೆ ನೋಡಿದಾಗ ಇವಳ ದೇಹಕ್ಕೆ ಗಾಯ ಆಗಿರೋದು ಗೊತ್ತಾಗುತ್ತೆ. ಅದಕ್ಕೆ ಇವಳು ಬದುಕೋದಿಲ್ಲ ಅಂತ ಮೊದಲು ಪ್ಯಾರಾಸೈಟ್ ಆ ಗಾಯಗಳನ್ನ ವಾಸಿ ಮಾಡಿ ಬ್ರೈನ್ ಹತ್ರ ಹೋಗೋ ಅಷ್ಟರಲ್ಲೇ ಲೇಟ್ ಆಗುತ್ತೆ. ಅದಕ್ಕೆ ಇವಳ ಬಾಡಿಯನ್ನ ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲ್ಗೆ ತಗೊಳಕ್ಕಾಗಲ್ಲ. ಅಂದ್ರೆ ಒಂದು ಬಾಡಿ ಒಳಗೆ ಎರಡು ಜೀವ ಇದ್ದಂಗೆ. ಈಗ ಈ ಒಂದೇ ಬಾಡಿಯನ್ನ ಇಬ್ರು ಕಾಪಾಡ್ಕೋಬೇಕು. ಅದಕ್ಕೆ ಆ ಕಿಲ್ಲರ್ನ ಸುಯಿನ್ ನ ದೇಹದಲ್ಲಿರೋ ಪ್ಯಾರಾಸೈಟ್ ಹೊರಗೆ ಬಂದು ಸಾಯಿಸಿರುತ್ತೆ. ನಂತರ ಈ ಪ್ರೋಸೆಸ್ ಪ್ಯಾರಾಸೈಟ್ ಗೂ ಕೂಡ ಹೊಸದಾಗಿರೋದ್ರಿಂದ ಇವಳ ದೇಹದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರುತ್ತೆ, ಹೇಗೆ ಇವಳ ಬಾಡಿ ವರ್ಕ್ ಆಗುತ್ತೆ ಅಂತ. ಇದರಿಂದ ಗೊತ್ತಾಗೋದೇನಂದ್ರೆ ಪ್ಯಾರಾಸೈಟ್ ದಿನಕ್ಕೆ 15 ನಿಮಿಷ ಮಾತ್ರ ಸುಯಿನ್ ನ ದೇಹವನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಆಗೋದು. ಆಗ ಸುಯಿನ್ ಗೆ ಪ್ರಜ್ಞೆ ಇರಲ್ಲ, ಏನಾಯ್ತು ಅಂತ ಕೂಡ ನೆನ್ಪಿರಲ್ಲ. ಅದಕ್ಕೆ ಪ್ಯಾರಾಸೈಟ್ ಗೆ ಯಾವಾಗ ಬೇಕೋ ಅವಾಗ ಹೊರಗೆ ಬರಲ್ಲ. ಏನಾದ್ರೂ ತೊಂದರೆ ಆಗ್ತಿದೆ ಅಂದಾಗ ಮಾತ್ರ ಹೊರಗೆ ಬಂದು ಸುಯಿನ್ ನ ಕಾಪಾಡುತ್ತೆ.
ಅಂದ್ರೆ ಸೇಮ್ ವೆನಮ್ ತರ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಹೊರಗೆ ಬರುತ್ತೆ. ಆದ್ರೆ ವೆನಮ್ ತರ ಸುಯಿನ್ ಜೊತೆ ಪ್ಯಾರಾಸೈಟ್ ಡೈರೆಕ್ಟ್ ಆಗಿ ಮಾತಾಡೋಕಾಗಲ್ಲ. ಮತ್ತೆ ಬೇರೆ ಪ್ಯಾರಾಸೈಟ್ಸ್ ಗೆ ಇವಳು ಕಂಪ್ಲೀಟ್ ಆಗಿ ಇನ್ನು ಪ್ಯಾರಾಸೈಟ್ ಆಗಿ ಬದಲಾಗಿಲ್ಲ ಅಂತ ಗೊತ್ತಾದ್ರೆ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಬೇರೆ ಪ್ಯಾರಾಸೈಟ್ಸ್ ಗಳ ಜೊತೆ ಇರಬೇಡ, ಮತ್ತೆ ನಿನ್ ಫೋನ್ ಅಲ್ಲಿ ನಾನು ಹೇಗ್ ಕಾಣ್ತೀನಿ ಅಂತ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ್ದೀನಿ ಅಂತ ಬುಕ್ ಅಲ್ಲಿ ಪ್ಯಾರಾಸೈಟ್ ಬರ್ದಿದೆ. ಫೋನ್ ತೆಗೆದು ನೋಡಿದಾಗ ಸುಯಿನ್ ಗಾಬರಿ ಆಗೋಗ್ತಾಳೆ. ಇವಳಿಗೆ ಈ ರೀತಿ ಚೇಂಜ್ ಆಗಿರೋದು ಮತ್ತೆ ಈ ಹೊಸತನ ಇನ್ನೂ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ. ನೆಕ್ಸ್ಟ್ ನಲ್ಲಿ ಸಿಯೋಲ್ ಯಾವ್ದೋ ಕದ್ದಿರೋ ವಾಚ್ ನ ಮಾರಿ ದುಡ್ಡಿಸ್ಕೊಂಡು ತನ್ನ ತಂಗಿಯ ಫೋನ್ ರಿಪೇರ್ ಮಾಡ್ಸೋಕೆ ಅಂತ ಬಂದಿದ್ದಾನೆ. ಯಾಕಂದ್ರೆ ಅವನ ಅಕ್ಕ ಆಗಿ ಉಳ್ದಿಲ್ಲ, ಪ್ಯಾರಾಸೈಟ್ ಆಗಿದ್ದಾಳೆ ಅಂತ ಗೊತ್ತಾಗಿದೆ. ಆದ್ರೆ ತಂಗಿ ಕತೆ ಗೊತ್ತಾಗಿಲ್ವಲ್ಲ, ಅದಕ್ಕೆ ತನ್ನ ತಂಗಿಯ ಫೋನ್ ರಿಪೇರ್ಗೆ ಕೊಟ್ಟಿದ್ದಾನೆ. ಫೋನ್ ರೆಡಿ ಆಗೋವರೆಗೂ ಎಲ್ಲಾ ಕಡೆ ಓಡಾಡೋದಕ್ಕೆ ಒಂದು ಹಳೆ ಗಾಡಿ ಆದ್ರೂ ತಗೊಳ್ಳೋಣ ಅಂತ ಬಂದು ಈ ಅಂಗಡಿ ಓನರ್ಗೆ ಒಂದು ಗಾಡಿ ರೆಡಿ ಮಾಡಿಡೋಕೆ ಹೇಳಿ ರಿಪೇರ್ ಆಗಿರೋ ಫೋನ್ ಇಸ್ಕೊಳ್ಳೋಕೆ ಬಂದಾಗ ಫೋನ್ ರಿಪೇರಿ ಮಾಡಿದವನು ಹೇಳ್ತಾನೆ, ನಿಮ್ ಫೋಟೋ ತೋರಿಸ್ಕೊಂಡು ಯಾರೋ ನಿಮ್ನ ಹುಡ್ಕೊಂಡ್ ಬಂದಿದ್ರು ಅಂತ. ಸಿಯೋಲ್ಗೆ ತಕ್ಷಣ ಗೊತ್ತಾಯ್ತು ಬೇರೆ ಗ್ಯಾಂಗ್ ಅವರು ತನ್ನ ಹುಡ್ಕೊಂಡ್ ಬಂದಿದ್ರು ಅಂತ. ಅದಕ್ಕೆ ಬೇಗ ಗಾಡಿ ಇಸ್ಕೊಂಡು ಹೋಗೋಣ ಅಂತ ಬಂದ್ರೆ ಈ ಅಂಗಡಿಯವನು ಆಗ್ಲೇ ಗ್ಯಾಂಗ್ ಅವರಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾನೆ, ನೀವು ಹುಡ್ಕೊಂಡ್ ಬಂದಿದ್ದ ವ್ಯಕ್ತಿ ಇಲ್ಲೇ ಇದ್ದಾನೆ ಅಂತ. ಇವನನ್ನ ಹಿಡ್ಕೊಳ್ಳೋಕೆ ಅಂತ ತಕ್ಷಣ ಬೇರೆ ಗ್ಯಾಂಗ್ ಅವರು ಇಲ್ಲಿಗೆ ಬರ್ತಿದ್ದಂಗೆ ಸಿಯೋಲ್ ಇಲ್ಲೇ ಇರೋ ಒಂದು ಗಾಡಿಯನ್ನ ಎತ್ಕೊಂಡು ಹೇಗೋ ಮಾಡಿ ಇವರಿಂದ ಬಚಾವ್ ಆಗ್ತಾನೆ. ರೋಡಲ್ಲೆಲ್ಲ ಇವನನ್ನ ಫಾಲೋ ಮಾಡ್ಕೊಂಡೇನೋ ಬರ್ತಾರೆ, ಆದ್ರೆ ಇವನು ಯಾರ ಕೈಗೂ ಸಿಗಾಕೊಳ್ಳಲ್ಲ. ಇನ್ನೊಂದ್ ಕಡೆ ಚೋಯ್ ಪೊಲೀಸ್ ಸ್ಟೇಷನ್ ಇಂದ ಹಳೆ ಕೇಸ್ ಫೈಲ್ಸ್ ಎಲ್ಲ ತಗೊಂಡು ಚೆಕ್ ಮಾಡ್ತಿದ್ದಾಳೆ, ಯಾವ್ದಾದ್ರು ಕ್ರೈಮ್ ಪ್ಯಾರಾಸೈಟ್ ನ ಕಾರಣದಿಂದ ಏನಾದ್ರೂ ನಡೆದಿದ್ಯಾ ಅಂತ ನೋಡೋಕೋಸ್ಕರ. ಸೊ ಸುಯಿನ್ ಸೂಪರ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಇವಳನ್ನ ಮಾತಾಡ್ಸ್ಕೊಂಡು ಹೋಗೋಕೆ ಅಂತ ಡಿಟೆಕ್ಟಿವ್ ಕಿಮ್ ಬಂದಿದ್ದಾರೆ. ಅದೇ ಮಾತಾಡ್ಸೋದು ಮಾತ್ರ ಉದ್ದೇಶ ಅಲ್ಲ, ಚೋಯ್ ಪ್ಯಾರಾಸೈಟ್ ಬಗ್ಗೆ ಹೇಳಿದ್ದೆಲ್ಲ ಕೇಳಿ ಸುಯಿನ್ ಕೂಡ ಪ್ಯಾರಾಸೈಟ್ ಇರ್ಬೋದಾ ಅಂತ ಇವ್ರಿಗೆ ಡೌಟ್ ಬಂದಿದೆ. ಯಾಕೆ ಅಂದ್ರೆ ಆ ಕಿಲ್ಲರ್ ಇವಳ ಮೇಲೆ ದಾಳಿ ಮಾಡಿದಾಗ ಗಾಯ ಸಡನ್ ಆಗಿ ವಾಸಿ ಆಗಿರುತ್ತೆ, ಜೊತೆಗೆ ಕಿಲ್ಲರ್ ಕೂಡ ಕೊಲೆ ಆಗಿರ್ತಾನೆ. ಅದಕ್ಕೆ ಮಾತಾಡ್ತಾ ಹಾಗೆ ತಲೆಯಲ್ಲಿ ಒಂದು ಬಿಳಿ ಕೂದಲಿದೆ ಅಂತ ಸುಮ್ನೆ ಒಂದು ಕೂದಲನ್ನ ಕಿತ್ಕೊಂತಾನೆ. ಈ ಕೂದಲು ಚೋಯ್ ಹೇಳಿದ ರೀತಿ ನಾಶ ಆಗಲ್ಲ, ಮನುಷ್ಯರ ಕೂದಲಿನ ತರಾನೇ ಇದೆ. ಇದರಿಂದ ಇವನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ಏನೇ ಸಮಸ್ಯೆ ಆದ್ರೂ ನನಗೆ ಫೋನ್ ಮಾಡು ಅಂತ ಹೇಳಿ ಒಂದು ಕೀ ಚೈನ್ ಗಿಫ್ಟ್ ಕೊಟ್ಟು ಹೋಗ್ತಾರೆ. ಇಲ್ಲಿ ಇವಳ ಕೂದಲು ಯಾಕೆ ನಾಶ ಆಗ್ಲಿಲ್ಲ ಅಂದ್ರೆ ಇವಳು ಸಂಪೂರ್ಣವಾಗಿ ಪ್ಯಾರಾಸೈಟ್ ಆಗೇ ಇಲ್ಲ, ಮನುಷ್ಯಳಾಗಿ ಪ್ಯಾರಾಸೈಟ್ ಜೊತೆ ಸೇರ್ಕೊಂಡು ಒಂದು ಮ್ಯೂಟೆಂಟ್ ಆಗಿದ್ದಾಳೆ. ಸುಯಿನ್ ರಾತ್ರಿ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಅವಳನ್ನ ಸಿಯೋಲ್ನ ಅಕ್ಕ ಮತ್ತೆ ಇನ್ನೊಬ್ಬ ವ್ಯಕ್ತಿ ಅದೇ ಬಸ್ಸಲ್ಲಿ ಅವಳನ್ನ ಮೊದಲನೇ ಬಾರಿ ಗುರಾಯಿಸ್ಕೊಂಡು ನೋಡಿರ್ತಾನಲ್ಲ, ಅವರಿಬ್ರು ಬಂದು ಸೇಜಿನ್ ಚರ್ಚ್ಗೆ ಅವಳನ್ನ ಕರ್ಕೊಂಡು ಹೊಡ್ತಾರೆ. ಸಿಯೋಲ್ ಕೂಡ ಪಾಂಫ್ಲೆಟ್ ಅಲ್ಲಿ ಚರ್ಚ್ ಅಲ್ಲಿ ಪ್ರೇಯರ್ ಇದೆ ಅಂತ ನೋಡಿರ್ತಾನಲ್ಲ, ಅದಕ್ಕೆ ಇಲ್ಲೇನಾದ್ರೂ ತನ್ನ ತಂಗಿ ಸಿಗ್ಬೋದಾ ಅಂತ ಹುಡ್ಕೊಂಡ್ ಬಂದಿದ್ದಾನೆ. ಚರ್ಚ್ನ ಒಳಗೆ ಈ ಚರ್ಚ್ನ ಪ್ಯಾಸ್ಟರ್ ಇದ್ದಾರೆ, ಅಂದ್ರೆ ಪ್ಯಾಸ್ಟರ್ ಆಗಿದ್ದವರು ಈಗ ಪ್ಯಾರಾಸೈಟ್ ಆಗಿದ್ದಾರೆ. ಇವರೇ ಸದ್ಯಕ್ಕೆ ಈ ಪ್ಯಾರಾಸೈಟ್ ಗ್ಯಾಂಗ್ ನ ಲೀಡರ್. ಇವರು ಒಂದು ವಿಡಿಯೋನ ಎಲ್ಲರಿಗೂ ಪ್ಲೇ ಮಾಡಿ ತೋರಿಸ್ತಾರೆ. ದ ಗ್ರೇಟ್ ಟಾಸ್ಕ್ ಫೋರ್ಸ್ ಅವರು ಇವರ ಒಂದು ಅಡ್ಡದ ಮೇಲೆ ದಾಳಿ ಮಾಡಿರ್ತಾರಲ್ಲ, ಅಲ್ಲಿಂದ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡು ಈ ವಿಡಿಯೋ ಮಾಡಿದಾನೆ. ನಮ್ ತರ ಒಬ್ಬ ಪ್ಯಾರಾಸೈಟ್ ನ ಚೋ ಹಿಡ್ಕೊಂಡು ಅವನ ಸಹಾಯದಿಂದ ನಮ್ಮನ್ನ ಹುಡುಕಿ ಸಾಯಿಸ್ತಿದ್ದಾರೆ. ಆದಷ್ಟು ಬೇಗ ನಾವೇನಾದ್ರೂ ಮಾಡ್ಬೇಕು ಅಂತ ವಿಡಿಯೋ ಮಾಡಿದ್ದಾನೆ. ನಾವೆಲ್ಲ ಒಟ್ಟಿಗೆ ಸೇರಿ ಮನುಷ್ಯರ ಮೇಲೆ ದಾಳಿ ಮಾಡ್ಬೇಕು ಅಂತ ಪ್ಯಾಸ್ಟರ್ ಕೂಡ ಹೇಳ್ತಿದ್ದಾರೆ. ಅದೇ ಇನ್ನೊಂದ್ ಕಡೆ ಈ ಚರ್ಚ್ ನ ಪಕ್ಕದಲ್ಲೇ ಸ್ಟೋರ್ ರೂಮ್ ಇದೆ. ಅಲ್ಲಿಗೆ ಸಿಯೋಲ್ ಬಂದಾಗ ನೋಡ್ತಾನೆ ಈ ರೂಮ್ ತುಂಬಾ ಡೆಡ್ ಬಾಡಿಗಳನ್ನೇ ನೇತಾಕಿದ್ದಾರೆ, ಅಂದ್ರೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಡೆಡ್ ಬಾಡಿಗಳೇ ಪ್ಯಾರಾಸೈಟ್ ನ ಆಹಾರ. ಹೀಗೆ ಎಲ್ಲಾ ಡೆಡ್ ಬಾಡಿಯನ್ನ ನೋಡ್ಕೊಂಡು ಓಡಾಡ್ಬೇಕಾದ್ರೆ ತನ್ನ ತಂಗಿಯ ಡೆಡ್ ಬಾಡಿ ಕೂಡ ಇವನ್ಗೆ ಸಿಗುತ್ತೆ. ತನ್ನ ತಂಗಿಯ ಜೊತೆ ಈ ರೀತಿ ಆಯ್ತಲ್ಲ ಅಂತ ಇವನು ತುಂಬಾನೇ ದುಃಖ ಪಟ್ಟು ಅಳೋಕೆ ಶುರು ಮಾಡ್ತಾನೆ. ಮತ್ತೆ ಈ ಜಾಗವನ್ನ ಗಾರ್ಡ್ ಮಾಡ್ತಿದ್ದ ಪ್ಯಾರಾಸೈಟ್ ಗೆ ಹೊಡೆದು ಇಲ್ಲಿಂದ ತಪ್ಪಿಸ್ಕೊಂತಾನೆ. ಇವನು ಓಡೋಗ್ತಿರೋದು ಚರ್ಚಲ್ಲಿ ಇದ್ದವ್ರಿಗೆಲ್ಲ ಗೊತ್ತಾಗಿ ಇವನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿಯೋಲ್ ಬೇಗ ಮೇನ್ ರೋಡ್ ಹತ್ರ ಓಡ್ ಬರ್ತಿದ್ದಂಗೆ ಇಲ್ಲಿ ಆಲ್ರೆಡಿ ಬೇರೆ ಗ್ಯಾಂಗ್ ಅವರು ಇವನ್ನ ಹುಡ್ಕೊಂಡ್ ಬಂದಿದ್ದಾರೆ. ಪ್ಯಾರಾಸೈಟ್ ಗಳಿಂದ ತಪ್ಪಿಸ್ಕೊಂಡ್ ಬಂದ ಸಿಯೋಲ್ ಇವ್ರ ಕೈಯಲ್ಲಿ ಸಿಗಾಕೊಂತಾನೆ. ಆದ್ರೆ ಇದೇ ಸಮಯಕ್ಕೆ ಬೇರೆ ಪ್ಯಾರಾಸೈಟ್ಸ್ ಎಲ್ಲ ಬಂದು ಇವರೆಲ್ಲರೂ ಚರ್ಚ್ ನ ಬಳಿ ಬಂದಿದ್ರು ಅಂತ ಅನ್ಕೊಂಡು ದಾಳಿ ಮಾಡೋಕೆ ಶುರು ಮಾಡ್ತಾರೆ. ಎಲ್ಲ ತಮ್ಮ ತಲೆಯನ್ನ ಓಪನ್ ಮಾಡ್ಕೊಂಡು ಈ ಗ್ಯಾಂಗ್ ಅಲ್ಲಿದ್ದ ಒಬ್ಬೊಬ್ಬರನ್ನು ತುಂಬಾನೇ ಭಯಾನಕವಾಗಿ ಸಾಯಿಸ್ಬೇಕಾದ್ರೆ ಸಿಯೋಲ್ ಒಬ್ಬ ಹೇಗೋ ಮಾಡಿ ಕಾಡಿನ ಒಳಗಿಂದ ತಪ್ಪಿಸ್ಕೊಂತಾನೆ. ದಾರಿಯಲ್ಲಿ ಇವನ್ಗೆ ಸುಯಿನ್ ಕೂಡ ಸಿಗ್ತಾಳೆ. ಈಗ ಇಬ್ರು ಇಲ್ಲಿಂದ ತಪ್ಪಿಸ್ಕೊಂಡು ಒಂದು ಗ್ಯಾಸ್ ಸ್ಟೇಷನ್ ಹತ್ರ ಬರ್ತಾರೆ. ಯಾಕಂದ್ರೆ ಸಿಯೋಲ್ ಮೊದ್ಲೇ ತನ್ನ ಗ್ಯಾಂಗ್ ಅಲ್ಲಿರೋ ತನ್ನ ಫ್ರೆಂಡ್ ನ ಇಲ್ಲಿಗೆ ಕರೆದಿದ್ದ. ಸೊ ತನ್ನ ಫ್ರೆಂಡ್ ನ ಕಾರ್ ತಗೊಂಡು ಇವರೆಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗ್ಬೇಕಾದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಸಿಯೋಲ್ಗೆ ಫ್ಲಾಶ್ ಆಗುತ್ತೆ. ಇವನ್ ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಿರೋದು ಇವನ ಫ್ರೆಂಡ್ ಗೆ ಮಾತ್ರ. ಹಾಗಿದ್ರೆ ನಾನಿರೋ ಜಾಗದ ಬಗ್ಗೆ ಆ ಗ್ಯಾಂಗ್ ಗೆ ತಿಳಿಸಿರೋದು ಬೇರೆ ಯಾರು ಅಲ್ಲ, ತನ್ನ ಫ್ರೆಂಡ್ ಅಂತ ಅವನ್ಗೆ ಗೊತ್ತಾಗ್ತಿದ್ದಂಗೆ ಇವನ ಫ್ರೆಂಡೇ ಇವನ್ ಮೇಲೆ ದಾಳಿ ಮಾಡಿ ಚಾಕುವಿಂದ ಚುಚ್ಚಿ ಸಾಯಿಸೋದಕ್ಕೆ ನೋಡ್ತಾನೆ. ಆದ್ರೆ ಇದೇ ಸಮಯಕ್ಕೆ ಸುಯಿನ್ಗೆ ಬಸ್ಸಲ್ಲಿ ಸಿಕ್ಕಿದ್ದ ಆ ಪ್ಯಾರಾಸೈಟ್ ಹಾರ್ಕೊಂಡು ಇವರ ಕಾರ್ ಮೇಲೆ ಬಂದು ಎಲ್ಲರನ್ನ ಕೊಲ್ಲೋದಕ್ಕೆ ನೋಡ್ತಾನೆ. ಈಗ ಸುಯಿನ್ ನ ದೇಹದಲ್ಲಿರೋ ಪ್ಯಾರಾಸೈಟ್ ಇವಳನ್ನ ಕಂಟ್ರೋಲ್ಗೆ ತಗೊಂಡು ಈ ವ್ಯಕ್ತಿ ಮೇಲೆ ದಾಳಿ ಮಾಡುತ್ತೆ. ಇವರಿಬ್ರು ಹೊಡೆದಾಡಕ್ ಹೋಗಿ ಕಾರ್ನ ಟಾಪ್ ಪೂರ್ತಿ ಹಾರೋಗಿದೆ. ಹೀಗೆ ಫೈಟ್ ಮಾಡಿ ಕೊನೆಗೂ ಸುಯಿನ್ ನ ಪ್ಯಾರಾಸೈಟ್ ಆ ವ್ಯಕ್ತಿಯನ್ನ ಕಾರಿಂದ ಕೆಳಗೇನೋ ಬೀಳ್ಸುತ್ತೆ. ಆದ್ರೆ ಕಾರ್ ಕಂಟ್ರೋಲ್ ತಪ್ಪಿ ಸೈಡ್ಗೆ ಬಂದು ಬೆಟ್ಟದ ತುದಿಯಲ್ಲಿ ನಿಂತ್ಕೊಳ್ಳುತ್ತೆ.
ಸುಯಿನ್ ಮತ್ತೆ ಎದ್ದು ಬಂದು ಪ್ಯಾರಾಸೈಟ್ ಆಗಿರೋ ವ್ಯಕ್ತಿಯ ಜೊತೆ ಫೈಟ್ ಮಾಡ್ಬೇಕಾದ್ರೆ ಈ ವ್ಯಕ್ತಿನೇ ಸೋಲ್ ಒಪ್ಕೊಂಡು ನೀನು ನಮ್ ತರ ಅಲ್ಲ, ನಮ್ಮ ವಿರುದ್ಧ ಹೋಗ್ತಿದ್ಯಾ, ಮೊದ್ಲು ನಾನು ಈ ವಿಷಯವನ್ನ ಎಲ್ಲರಿಗೂ ಹೇಳ್ತೀನಿ ಅಂತ ಹಾರ್ಕೊಂಡು ಹೋಗೋಕೆ ನೋಡಿದಾಗ ಸುಯಿನ್ ನ ಪ್ಯಾರಾಸೈಟ್ ಅವನನ್ನ ಹಿಡ್ಕೊಂಡು ಕೆಳಗೆ ಬೀಳ್ಸಿ ಸಾಯಿಸುತ್ತೆ. ಅಂದ್ರೆ ಸುಯಿನ್ ನ ದೇಹದಲ್ಲಿರೋ ಪ್ಯಾರಾಸೈಟ್ ಏನ್ ಕಮ್ಮಿ ಇಲ್ಲ, ಬೇರೆ ಪ್ಯಾರಾಸೈಟ್ ಗಳಿಗಿಂತ ತುಂಬಾನೇ ಶಕ್ತಿಶಾಲಿಯಾಗಿದೆ. ಬರೀ ಒಂದೇ ಒಂದು ಟೆಂಟಾಕಲ್ ಅಲ್ಲಿ ಈ ಪ್ಯಾರಾಸೈಟ್ ಫೈಟ್ ಮಾಡ್ತಿದೆ. ಬೆಟ್ಟು ತುದಿಲಿ ಕಾರ್ನ ಒಳಗೆ ತಗ್ಲಾಕೊಂಡಿರೋ ಸಿಯೋಲ್ ಮತ್ತೆ ಅವನ ಫ್ರೆಂಡ್ ಇಬ್ರು ಹೇಗೆ ಹೊರಗೆ ಬರೋದು ಅಂತ ನೋಡ್ಬೇಕಾದ್ರೆ ಅವನ ಫ್ರೆಂಡ್ ಹೇಳ್ತಾನೆ, ನೀನ್ ಅನ್ಕೊಂಡಿದ್ದೆ ನಮ್ಮ ವಿರೋಧಿ ಗ್ಯಾಂಗ್ ಅವ್ರ ಮಾತ್ರ ನಿನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ, ಆದ್ರೆ ಇಲ್ಲ ನಮ್ ಗ್ಯಾಂಗ್ ಲೀಡರ್ ನಿನ್ನ ಸಾಯಿಸೋದಕ್ಕೆ ಕಳ್ಸಿರೋದು. ಯಾಕಂದ್ರೆ ನಮ್ ಗ್ಯಾಂಗ್ ಮತ್ತೆ ಅವ್ರ ಗ್ಯಾಂಗ್ ಇಬ್ರು ಗ್ಯಾಂಗ್ ಅವರು ಈಗ ಸೇರ್ಕೊಂಡಿದ್ದಾರೆ. ನಾವ್ಯಾರು ಹೊಡೆದಾಡೋದು ಬೇಡ, ನಿಮ್ ಗ್ಯಾಂಗ್ ಲೀಡರ್ ನ ಸಾಯಿಸೋಕೆ ಟ್ರೈ ಮಾಡಿದ್ದು ಸಿಯೋಲ್ ಅಂತ ಹೇಳಿ ನಿನ್ನನ್ನ ತಗ್ಲಾಕಿದ್ದಾರೆ ಅಂತ ಹೇಳ್ತಾನೆ. ನಂತರ ಈ ಆಕ್ಸಿಡೆಂಟ್ ನ ಕಾರಣದಿಂದ ಸಿಯೋಲ್ ನ ಫ್ರೆಂಡ್ ಗೆ ತುಂಬಾನೇ ಗಾಯ ಆಗಿದೆ, ಹಾಗಾಗಿ ಅವನು ಸಾವನ್ನಪ್ತಾನೆ. ಆದ್ರೆ ಕಾರ್ ಕೆಳಗೆ ಬೀಳೋ ಅಷ್ಟರಲ್ಲಿ ಸುಯಿನ್ ಬಂದು ಸಿಯೋಲ್ ನ ಕೂಡ ಕಾಪಾಡ್ತಾಳೆ. ಅದೇ ಇನ್ನೊಂದ್ ಕಡೆ ಚೋಯ್ ಪೊಲೀಸ್ ಅವರಿಂದ ಹಳೆ ಕೇಸ್ ಫೈಲ್ಸ್ ಎಲ್ಲ ಇಸ್ಕೊಂಡು ಚೆಕ್ ಮಾಡ್ತಿದ್ಲಲ್ಲ, ಈಗ ಇವಳಿಗೆ ಸುಯಿನ್ ನ ಕೇಸ್ ಫೈಲ್ ಕೂಡ ಸಿಕ್ಕಿದೆ. ಕೊಲೆಗಾರನೇ ಕೊಲೆ ಆಗಿದ್ದಾನೆ ಹೇಗೆ ಅಂತ ಗೊತ್ತಿಲ್ಲ ಅಂತ ಈ ಫೈಲ್ ಅಲ್ಲಿ ಇದೆ. ಹೇಗೆ ಅಂತ ಚೋಯ್ಗೆ ಗೊತ್ತಾಯ್ತು. ಆಲ್ರೆಡಿ ಇವಳು ಈ ರೀತಿ ಕೇಸ್ಗಳಲ್ಲಿ ಎಕ್ಸ್ಪರ್ಟ್ ಇದ್ದಾಳೆ, ಅದಕ್ಕೆ ಸುಯಿನ್ ಪ್ಯಾರಾಸೈಟ್ ಆಗಿದ್ದಾಳೆ. ಅವಳನ್ನ ಹುಡುಕಿ ಅವಳನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ ಚೋಯ್. ಅಂದ್ರೆ ಸುಯಿನ್ ಈಗ ಎರಡು ಕಡೆನೂ ತಗ್ಲಾಕೊಂಡಿದ್ದಾಳೆ. ಒಂದು ಪ್ಯಾಸ್ಟರ್ ನ ಪ್ಯಾರಾಸೈಟ್ ನ ಗ್ಯಾಂಗ್ ಅವ್ರಿಗೇನಾದ್ರೂ ಸುಯಿನ್ ನ ದೇಹದಲ್ಲಿರೋ ಪ್ಯಾರಾಸೈಟ್ ಇವಳನ್ನ ಕಂಟ್ರೋಲ್ಗೆ ತಗೊಂಡಿಲ್ಲ ಅಂತ ಗೊತ್ತಾದ್ರೆ ಅವರು ಕೂಡ ಇವಳ ಹಿಂದೆ ಬೀಳ್ತಾರೆ, ಇವಳನ್ನ ಸಾಯಿಸೋದಕ್ಕೋಸ್ಕರ. ಈ ಕಡೆ ಚೋಯ್ಗೆ ಆಗ್ಲೇ ಡಿಸೈಡ್ ಮಾಡಿ ಆಗಿದೆ ಸುಯಿನ್ ನ ಹುಡುಕಿ ಸಾಯಿಸ್ಬೇಕು ಅಂತ. ಬೇರೆ ಪ್ಯಾರಾಸೈಟ್ ಗಳ ತರ ನಾನಲ್ಲ ಅಂತ ಸುಯಿನ್ ನ ಒಳಗಿರೋ ಪ್ಯಾರಾಸೈಟ್ ಹೇಗೆ ಅವ್ರಿಗೆಲ್ಲ ಅರ್ಥ ಮಾಡಿಸುತ್ತೆ, ಮತ್ತೆ ಸಿಯೋಲ್ ಸುಯಿನ್ಗೆ ಈ ಕಷ್ಟದಿಂದ ಹೇಗೆ ಕಾಪಾಡ್ತಾನೆ ಅನ್ನೋದೇ ಮುಂದಿನ ಸ್ಟೋರಿ. ಇದಷ್ಟೇ ಅಲ್ಲ, ಈ ಪ್ಯಾರಾಸೈಟ್ ಗಳ ಒಂದು ದೊಡ್ಡ ಪ್ಲಾನ್ ಕೂಡ ರಿವೀಲ್ ಆಗುತ್ತೆ. ಸೊ ಸ್ನೇಹಿತರೆ, ಮೊದಲನೇ 2 ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ 2 ಎಪಿಸೋಡ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಇನ್ನು 2 ವಿಡಿಯೋನ ಅಪ್ಲೋಡ್ ಮಾಡಿ ಸೀರೀಸ್ ನ ಸ್ಟೋರಿಯನ್ನ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ.